ನಮಸ್ಕಾರ. ಚಳ್ಳಕೆರೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಬೆಂಗಳೂರಿನಲ್ಲಿ ವಿವಿಧ ಬಡಾವಣೆಗಳಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ನಮ್ಮ ಸಹೃದಯ ಹಿರಿಯ ಹಾಗೂ ಸಹೋದರ ಭಾವನೆಯಲ್ಲಿರ್ತಕ್ಕಂಥ ಎಲ್ಲ ಸಮಸ್ತ ಚಳ್ಳಕೆರೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಮನಃಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳನ್ನು ತಿಳಿಸ್ತಾ, ಕಳೆದ ನಾವು 3-4 ವರ್ಷಗಳಿಂದ ನಾವು ಚಳ್ಳಕೆರೆ ಸ್ನೇಹ ಮನೆ ಬೆಂಗಳೂರು ಅನ್ನೋ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಒಂದು 72-73 ಜನಗಳ ಒಂದು ವಾಟ್ಸಪ್ ಗ್ರೂಪನ್ನು ನಾವು ಕ್ರಿಯೇಟ್ ಮಾಡಿದ್ವಿ. ಆ ಕ್ರಿಯೇಟ್ ಮಾಡಿದ್ದ ಒಂದು ಸದುದ್ದೇಶ ಏನು ಅಂತಂತಂದರೆ, ನಮ್ಮ ಎಲ್ಲ ಚಳ್ಳಕೆರೆಯಿಂದ ಇಲ್ಲಿಗೆ ಬಂದಿರತಕ್ಕಂಥ ವಿವಿಧೋದ್ದೇಶದಿಂದ ಮಕ್ಕಳ ಒಂದು ಶಿಕ್ಷಣಕ್ಕಿರ್ಬೋದು, ಅಥವಾ ಉದ್ಯೋಗಕ್ಕಿರ್ಬೋದು, ಅಥವಾ ವ್ಯಾಪಾರ ಇರ್ಬೋದು, ಅಥವಾ ಇನ್ಯಾವುದೇ ಒಂದು ಕಾರಣ ನಿಮಿತ್ತ ಈ ನಗರದಲ್ಲಿ, ಮಹಾನಗರದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಅವ್ರನ್ನೆಲ್ಲ ಒಗ್ಗೂಡಿಸಿ ಒಂದು ಸಾಂಸ್ಕೃತಿಕ ವೇದಿಕೆ ಈ ರೀತಿ ಮಾಡಬೇಕು ಅಂತಕ್ಕಂಥ ಒಂದು ಮನೋಭಾವ ಮತ್ತು ಮನೋ ಅಭಿಪ್ರಾಯಗಳನ್ನು ನಾವು ಚರ್ಚೆ ಮಾಡಿದ್ವಿ. ಆ ಚರ್ಚೆಯ ನಂತರ ನಾವು ಅದನ್ನು ಕರೀಲಿಕ್ಕೆ ಗ್ರೂಪ್ ಮಾಡಿದ್ಮೇಲೆ ಬೆಳಿಗ್ಗೆ ತಕ್ಷಣ ಗುಡ್ ಮಾರ್ನಿಂಗು, ಸಾಯಂಕಾಲ ಆಗ್ತದೆ ಗುಡ್ ಈವ್ನಿಂಗು, ಗುಡ್ ಮಾರ್ನಿಂಗು, ಬೇರೆ ಇನ್ನಿತರೆ ಯಾವುದ್ಯಾವುದೋ ಒಂದು ಫಾರ್ವರ್ಡೆಡ್ ಮೆಸೇಜ್ಗಳು ಇನ್ನೊಂದು ಮತ್ತೊಂದು ಹರಿದಾಡಲಿಕ್ಕೆ ಪ್ರಾರಂಭಿಸಿದ್ವು. ಆ ಒಂದು ಉದ್ದೇಶದಿಂದ ನಾವೇನು ಮಾಡಿದ್ವಿ, ಅಡ್ಮಿನ್ ಗ್ರೂಪ್ ಅಂತ ಮಾಡಿಬಿಟ್ಟು ಅಲ್ಲಿಗೆ ಅದು ಕೆಲಸ ಏನು ಅಡ್ಮಿನ್ ಆಗಿರ್ತಕ್ಕಂಥವ್ರು ಏನು ಹಾಕ್ತಾರೆ ಆ ಮೆಸೇಜ್ಗಳಷ್ಟೇ ಅಲ್ಲಿ ಬರಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಹಾಗಾದರೆ ಅಂದರೆ ಇದು ಗ್ರೂಪ್ ಸ್ಥಗಿತ ಆಗೋಯ್ತಾ, ಇವ್ರ ಉದ್ದೇಶ ಏನಿತ್ತು ಏನು ಅನ್ನೋದನ್ನು ನಾವು ಸರಿಯಾದ ರೀತಿಯಿಂದ ನಾವು ಅದನ್ನು ತಗೊಂಡು ಹೋಗಲಿಲ್ಲ ಅಂತಕ್ಕಂಥದ್ದು ಸಾಕಷ್ಟು ಜನಗಳಲ್ಲಿ ಅದು ಮನಸ್ಸಿನಲ್ಲಿ ಫೀಲಿಂಗ್ ಇರ್ಬೋದೇನೋ ಗೊತ್ತಿಲ್ಲ. ಅದಕ್ಕೆಲ್ಲನೂ ಒಂದು ಮುನ್ನುಡಿಯನ್ನು ಬರೀಬೇಕು ಅನ್ನೋದಕ್ಕೋಸ್ಕರ ಇವತ್ತಿನ ಪ್ರಸ್ತುತ ದಿನಮಾನಗಳಲ್ಲಿ ನಾವು ಬೆಂಗಳೂರು ನಗರದಲ್ಲೂ ಕೂಡ ಅನೇಕ ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ಜೀವನದ ಒಂದು ಕಷ್ಟಗಳು ಮತ್ತು ಅದರ ಒಂದು ಏನು ನಡೀತಕ್ಕಂಥ ವಿಚಾರಗಳು, ಆರೋಗ್ಯದ್ದೇ ಇರ್ಬೋದು, ಶಿಕ್ಷಣ ಕ್ಷೇತ್ರಕ್ಕೆ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲೂ ದುಬಾರಿ ವ್ಯವಸ್ಥೆಯನ್ನು ಕಾಣ್ತಾ ಇದ್ದೀವಿ. ಮತ್ತು ನಮ್ಮ ಒಂದು ಕ್ಷೇಮಾಭಿವೃದ್ಧಿಯನ್ನು ನಾವು ಹೇಗೆ ಕಂಡುಕೋಬೇಕು ಅಂತಕ್ಕಂಥದ್ದು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಈ ನಗರದಲ್ಲಿ ಬೇರೆ ಬೇರೆ ಊರುಗಳಿಂದ ಬಂದಿರೋರ ಜೊತೆಲಿ ನಮ್ಮ ಒಂದು ಸಂಪರ್ಕ ಆಗಲಿ ಅಥವಾ ಅವರೊಟ್ಟಿಗೆ ನಮ್ಮ ಜೀವನ ಆಗಲಿ ಕಂಡುಕೊಳ್ಳೋದಕ್ಕೂ ಕೂಡ ಅದು ಒಂದು ರೀತಿಯಿಂದ ವಿಚಲಿತವಾಗಿ ಕಾಣ್ತದೆ. ಈ ಒಂದು ದೃಷ್ಟಿಯಿಂದ ನಾವು ನಮ್ಮ ಪರಿಚಿತರನ್ನೇ ನಾವು ಎಲ್ಲರನ್ನೂ ಕೂಡಿಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು. ಯಾಕೆಂದರೆ ಕೆಲವರು ಆಗಲೇ ನಾವು ಇಲ್ಲಿರ್ತಕ್ಕಂಥವ್ರಿಗೆ ತುಂಬ ಚಿರಪರಿಚಿತ ಕುಟುಂಬಗಳ ಒಂದು ವ್ಯವಸ್ಥೆ ಹಿನ್ನೆಲೆಯಿಂದನೇ ಬಂದಿರತಕ್ಕಂಥವ್ರೆಲ್ಲರೂ. ಅಂಥವ್ರನ್ನೆಲ್ಲ ನಾವು ವೈಯಕ್ತಿಕವಾಗಿ ಒಂದಷ್ಟು ಜನನ ಮಾತಾಡಿಸಿದ್ದೀವಿ. ಆಮೇಲೆ ತದನಂತರ ಬೇರೆ ಬೇರೆ ರೀತಿಯಲ್ಲಿ ಅವನ್ನೆಲ್ಲ ಅವ್ರಿಗೆಲ್ಲ ನಾವು ಹೇಳಿದಾಗ, ನಮ್ಮ ವಿಚಾರ ಮತ್ತು ಇದನ್ನೆಲ್ಲ ಹೇಳಿದಾಗ ಅವರೆಲ್ಲರೂ ತುಂಬ ಹೃದಯದಿಂದ ಮತ್ತು ಮನಸ್ಪೂರ್ವಕವಾಗಿ ವಿಶ್ವಾಸಪಟ್ಟು ನಮ್ಮ ಗ್ರೂಪ್ನಲ್ಲೇ ಸೇರ್ಪಡೆ ಆಗಿದೆ. ಸೇರ್ಪಡೆ ಆಗಿರೋವಂಥವ್ರ ಕಿರು ಪರಿಚಯವನ್ನು ಹಾಕಿ ನಾವು ಅದನ್ನು ಸೇರ್ಪಡೆಯನ್ನು ಮಾಡ್ಕೊಂಡು ಬರ್ತಾಯಿದ್ವಿ. ಇದಾದಮೇಲೆ ಈಗ ಕಳೆದ ತಿಂಗಳು ಫೆಬ್ರವರಿ 4ನೇ ತಾರೀಕು ನಮ್ಮ ಮನೆಯಲ್ಲೇ, ಅಂದರೆ ನಾಗರಬಾವಿ ಕೋಕೋನಟ್ ಗಾರ್ಡನಲ್ಲಿ ನಮ್ಮ ಮನೆಯಲ್ಲಿ ಹೀಗೆ ಒಂದು 10-11 ಜನ ನಮ್ಮ ಸ್ನೇಹಿತರೆಲ್ಲ, ನಮ್ಮ ಬಾಲ್ಯ ಸ್ನೇಹಿತರೆಲ್ಲ ನಾವು ಸೇರಿದ್ವಿ. ಆ ಸಂದರ್ಭದಲ್ಲಿ ಚಳ್ಳಕೆರೆ ಸ್ನೇಹ ಮನೆ ನಾವು ಏನು ಮಾಡ್ಕೊಂಡಿದ್ದೀವಲ್ಲ ಅವನ್ನೆಲ್ಲ ಒಂದು ದಿನ ಒಂದು ಊಟದ ವ್ಯವಸ್ಥೆಯನ್ನು ಒಂದು ಮಾಡಿಬಿಟ್ಟು ಒಂದು ಸಭೆಯನ್ನು ಸೇರಿಸ್ಬೇಕು ಅಂತಕ್ಕಂಥದ್ದು ಅಭಿಪ್ರಾಯದ ಚರ್ಚೆ ಅಲ್ಲಾಗಿತ್ತು. ಅದಾದಮೇಲೆ ಇಲ್ಲ ಒಂದು ಚಾರಿಟಬಲ್ ಟ್ರಸ್ಟ್ ಮಾಡಿಬಿಡೋಣ ಅನ್ನೋ ಒಂದು ಏಕಾಭಿಪ್ರಾಯಕ್ಕೆ ಬಂದ ಮೇಲೆ ಅದನ್ನು ಚಳ್ಳಕೆರೆ ಸ್ನೇಹ ಬಳಗ ಬೆಂಗಳೂರು ಚಾರಿಟಬಲ್ ಟ್ರಸ್ಟ್ ಅಂಥೇಳಿ ಈ ಟ್ರಸ್ಟನ್ನು 17ನೇ ತಾರೀಕು ಫೆಬ್ರವರಿ ರಾಜಾಜಿನಗರದ ಏನು ಇಂಡಸ್ಟ್ರಿಯಲ್ ಏರಿಯಾದಲ್ಲಿರ್ತಕ್ಕಂಥ ಒಂದು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ 10 ಜನರ ಒಂದು ಸಂಸ್ಥಾಪಕ ಟ್ರಸ್ಟ್ ಅಂಥೇಳಿ ಅವರು
ಫೌಂಡರ್ಸ್ ಟ್ರಸ್ಟೀಸ್ ಅಂತೇಳಿ ನಾವೇನು ಇಂಗ್ಲೀಷ್ನಲ್ಲಿ ಹೇಳ್ತೀವಲ್ಲ, ಆ ರೀತಿ ಮಾಡಿಕೊಂಡು ಟ್ರಸ್ಟನ್ನು ನಾವು ಸ್ಥಾಪನೆ ಮಾಡಿದ್ವಿ. 3ನೇ ತಾರೀಕು ಮಾರ್ಚ್, ನೆನ್ನೆಯ ದಿನ ಅಂದರೆ ಮಾರ್ಚ್ 3ನೇ ತಾರೀಕು ಭಾನುವಾರ, ಟ್ರಸ್ಟ್ಗೆ ಸಂಬಂಧಪಟ್ಟಂಥ ಅಧ್ಯಕ್ಷರು, ಕಾರ್ಯದರ್ಶಿ, ಉಪಕಾರ್ಯದರ್ಶಿ ಮತ್ತು ಉಪಾಧ್ಯಕ್ಷರು ಮತ್ತು ಖಜಾಂಚಿ ಒಂದು 4-5 ಹುದ್ದೆಗಳನ್ನು ಡಿಸಿಗ್ನೇಷನ್ನ, ಅಂದರೆ ಒಂದು ನಾಮಕಾವಸ್ಥೆಯ ಒಂದು ಆಡಳಿತದ ಒಂದು ಉದ್ದೇಶದಿಂದ ಮತ್ತು ಸಕ್ರಿಯವಾಗಿ ಎಲ್ಲವನ್ನು ತೊಡಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು 10 ಜನದಲ್ಲೇ ನಾವು ಮಾಡ್ಕೊಂಡಿದ್ದೀವಿ. ಅದರಂತೆ ಅಧ್ಯಕ್ಷರನ್ನಾಗಿ ನಾವು ಡಾಕ್ಟರ್ ಪ್ರಸನ್ನ SR, ಇವರು ಮೂಲತಃ ಚಳ್ಳಕೆರೆಯ ಎಸ್ ರುದ್ರಮುನಿಯಪ್ಪ ಅವರ ಮಕ್ಕಳು. ಇವರು ಇಲ್ಲೇ ನಾಗರಬಾವಿಲೇ ಇದ್ದಾರೆ. ಸೊ ಇವರು ಅಧ್ಯಕ್ಷರು ಅಂತೇಳಿ ನೇಮಕ ಆದರು. ಆಮೇಲೆ ಉಪಾಧ್ಯಕ್ಷರು ಅಂತೇಳಿ ಸುರೇಶ್ ಬಾಬು KR ಅಂತೇಳಿ, ಇವರು ನಮ್ಮ ಜಿಗಣಿ ನಗರದಲ್ಲಿದ್ದಾರೆ, ಜಿಗಣಿ ಊರಲ್ಲಿ. ಅಲ್ಲೇ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ಅಲ್ಲೇ ಒಂದು ಮನೆ ಕಟ್ಕೊಂಡು ಅಲ್ಲೇ ಇದ್ದಾರೆ ಅವರು. ಅವ್ರನ್ನ ನಾವು ಉಪಾಧ್ಯಕ್ಷರು ಅಂಥೇಳಿ ನಾವು ಮಾಡಿದ್ವಿ. ಉಪಕಾರ್ಯದರ್ಶಿಗಳನ್ನಾಗಿ ನಾವು ರಾಘವೇಂದ್ರ BM ಅವ್ರನ್ನ ಉಪಾಧ್ಯಕ್ಷರನ್ನಾಗಿ ಮಾಡ್ಕೊಂಡ್ವಿ. ಆನಂತರ ಖಜಾಂಚಿಯನ್ನಾಗಿ ಗಿರೀಶ್ V, ಇವರು ಚಳ್ಳಕೆರೆಯಲ್ಲಿ ನೀವು ಕಂಡಂತೆ ಜನಾರ್ದನ ಮೆಡಿಕಲ್ ಸ್ಟೋರ್ಸ್ ಬಳ್ಳಾರಿ ರಸ್ತೆಯಲ್ಲಿ, ಅಂದರೆ ಈಗ ಅದು ಬಾಲಾಜಿ ಮೆಡಿಕಲ್ ಸ್ಟೋರ್ಸ್ ಅಂತ ಆಗಿದೆ. ಅವ್ರದ್ದು ರಾಘವೇಂದ್ರ ಲಾರಿ ಟ್ರಾನ್ಸ್ಪೋರ್ಟೇಷನ್ ಇತ್ತು, ಆ ಫ್ಯಾಮ್ಲಿಯಿಂದ ಬಂದಿರತಕ್ಕಂಥವ್ರು ಗಿರೀಶ್. ಇವರು ಬಾಲಾಜಿ ಮೆಡಿಕಲ್ ಸ್ಟೋರ್ಸ್ ಅಂಥೇಳಿ ಒಂದು ನಾಗರಬಾವಿಯಲ್ಲಿ ಮೆಡಿಕಲ್ ಸ್ಟೋರ್ ಇಟ್ಕೊಂಡಿದ್ದಾರೆ. ಅವರನ್ನು ಹೀಗೆ ಮಾಡ್ಕೊಳ್ಳೋದ್ರ ಜೊತೆಗೆ ಕಾರ್ಯದರ್ಶಿಯನ್ನಾಗಿ ರಘುನಾಥ್, ಅಂದರೆ ನನ್ನನ್ನು ಇವರು ಎಲ್ಲರೂ ಒಪ್ಪಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಈ 5 ಹುದ್ದೆಗಳು ಸ್ಥಾನಿಕ ಹುದ್ದೆಗಳಾಗಿವೆ ವಿನಃ ಇವರ ಒಟ್ಟಿಗೆ ಈಗ ಮಿಕ್ಕ ಒಂದು 6 ಜನ ಏನಿದ್ದೀವಿ ಅವರೆಲ್ಲರೂ ಸಹಿತ ಸಕ್ರಿಯವಾಗಿ ಇದನ್ನು ಒಂದು ರೂಪುರೇಷೆಗಳನ್ನು ಮಾಡಿ ಟ್ರಸ್ಟನ್ನು ಮಾಡಲಾಗಿದೆ. ಇದು ಒಂದು ಭಾಗ ಆಯಿತು. ಮುಂದಿನ ಭಾಗ ನಾವು ಯಾರನ್ನು ಎಲ್ಲ ಸೇರಿಸ್ಬೇಕು, ಹೇಗೆ ನಾವು ಸಭೆಯನ್ನು ಮಾಡಬೇಕು, ಮತ್ತು ನಮ್ಮ ಚಳ್ಳಕೆರೆಯಿಂದ ಬಂದಿರತಕ್ಕಂಥವ್ರನ್ನೆಲ್ಲರನ್ನೂ ಒಟ್ಟುಗೂಡಿಸಿ ಅವರ ಅಭಿಪ್ರಾಯಗಳು ಮತ್ತು ಉದ್ದೇಶಗಳನ್ನು ಯಾವ್ಯಾವ ರೀತಿ ನಾವು ತಗೊಂಡೋಗಬೇಕು ಅನ್ನೋದ್ರ ಬಗ್ಗೆ ಒಂದು ಬೃಹತ್ತಾಗಿರ್ತಕ್ಕಂಥ ಒಂದು ಸಭೆಯನ್ನು ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇದೆ. ನಮ್ಮ ಟ್ರಸ್ಟ್ಗೆ ನೆರವಾಗಿ ನಮಗೆ ಲಾಯರಾಗಿ ಕೆಲಸ ಮಾಡಿದವರು ತಿಪ್ಪೇಸ್ವಾಮಿ ಅಂತೇಳಿ, ಅವರು ಮೂಲತಃ ನಗರಂಗೆರೆ ಅವರು ಬೆಂಗಳೂರಿನಲ್ಲೇ ಮೆಜೆಸ್ಟಿಕಲ್ಲಿ ಅವ್ರದ್ದೊಂದು ಆಫೀಸ್ ಇದೆ. ಅವ್ರನ್ನ ಒಂದು ಸಂಪರ್ಕ ಮಾಡಿ ಟ್ರಸ್ಟನ್ನ ಡೀಡ್ ಮಾಡೋದಕ್ಕೋಸ್ಕರ, ಅದನ್ನೆಲ್ಲ ಮಾಡೋದಕ್ಕೋಸ್ಕರ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ನಮ್ಮ ಚಳ್ಳಕೆರೆಯಿಂದ ಇಲ್ಲಿಗೆ ಮೈಗ್ರೇಟ್ ಆಗಿರೋರು ಎಷ್ಟು ಜನ ಇದ್ದಾರೆ ಸರ್ ಅಂತ ಒಂದು ಸುಮ್ಮನೆ ಜನರಲ್ಲಾಗಿ ಒಂದು ಕೇಳಿದ್ದಕ್ಕೆ ಅವರು ಒಂದು 5 ಲಕ್ಷ ಜನ ಇದ್ದಾರೆ ಅಂತ ಒಂದು ಅಂದಾಜನ್ನು ಕೊಟ್ಟಿದ್ದಾರೆ. 5 ಲಕ್ಷ ಜನ ಇದ್ದಾರೋ ಏನೋ ಗೊತ್ತಿಲ್ಲ, ಆದರೆ ಇರಬಹುದು ಅನ್ನೋ ಒಂದು ಭಾವನೆ ಇಟ್ಕೊಂಡೇ ಹೋಗೋಣ. ಸೊ ನಾವು ಅಷ್ಟೂ ಜನನ ಒಂದೇ ಇದರಲ್ಲಿ ತರಲಿಕ್ಕಾಗಲ್ಲ. ಸಕ್ರಿಯವಾಗಿ ನಮಗೆ ಯಾರು ಆಸಕ್ತರಿದ್ದಾರೆ ಅವನ್ನೆಲ್ಲನೂ ಒಗ್ಗೂಡಿಸ್ಕೊಂಡು, ನಮ್ಮಲ್ಲಿ ಹಿರಿಯರಿದ್ದಾರೆ ಸಾಕಷ್ಟು ಜನ, ಅವ್ರನ್ನೆಲ್ಲರ ಒಂದು ಅಭಿಪ್ರಾಯ ತಗೊಂಡು ಒಂದು ಮುಂದಿನ ಒಂದು ನಮ್ಮ ನೆಕ್ಸ್ಟ್ ಜನ್ರೇಷನ್ ಪೀಳಿಗೆಗೆ ಅದನ್ನು ಒಂದು ಮಾರ್ಗವನ್ನು ಮಾಡಿಕೊಟ್ಟು ಇದರಿಂದ ನಾವು ಏನೇನು ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ಕಲ್ಪನೆಯಿಂದ ಹೊರಟಿದ್ದೀವಿ. ಇದಕ್ಕೆಲ್ಲ ನಿಮ್ಮ ಒಂದು ತನು ಮನ ಧನ ಸಹಕಾರ ಮತ್ತು ನಮಗೆ ಇದಕ್ಕೆ ಸಂಬಂಧಪಟ್ಟಂಥ ಆಲೋಚನೆಗಳಿಗೆ ನಿಮ್ಮ ಒಂದು ವಿಚಾರಗಳ ಲಹರಿಗಳು ಕೂಡ ಇಲ್ಲಿಗೆ ಅತ್ಯಗತ್ಯ ಇದೆ. ಆ ನಿಟ್ಟಿನಲ್ಲಿ ನಿಮ್ಮ ಪ್ರೋತ್ಸಾಹ ಮತ್ತು ವಿಶ್ವಾಸ ಮತ್ತು ಸಮರ್ಪಕವಾಗಿರ್ತಕ್ಕಂಥ ಒಂದು ಸನ್ಮಾರ್ಗದಲ್ಲಿ ನಡಿಬೇಕು ಅನ್ನೋ ಒಂದು ಇದಕ್ಕೋಸ್ಕರ ತಮ್ಮೆಲ್ಲರ ಒಂದು ಪ್ರೋತ್ಸಾಹವನ್ನು ಕೇಳ್ತಾ ಇದ್ದೀವಿ. ಬೆಂಬಲಿಸಿ ಮತ್ತು ಇದಕ್ಕೆ ಎಲ್ಲರೂ ಸಕ್ರಿಯವಾಗಿ ನಿಮಗೆ ಗೊತ್ತಿರ್ತಕ್ಕಂಥವ್ರು ಮತ್ತು ಇನ್ನು ಇತರೆ ನಿಮ್ಮ ಸ್ನೇಹಿತರಿರ್ಬೋದು, ಬಂಧುಗಳು ಇರ್ಬೋದು, ಅವ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿದ ನಂತರ ಇದೆಲ್ಲರೂ ಒಂದು ಸೇರೋಣ. ಆ ಸೇರ್ತಕ್ಕಂಥ ದಿನಗಳನ್ನೆಲ್ಲ ನಾವು ಮುಂದೆ ಹೇಳ್ತೀವಿ. ಮತ್ತು ಇನ್ನೊಂದು ಏನು ಅಂತಂದರೆ, ಯಾರಾದರೂ ನಮ್ಮ ಮನೇಲಿ ಒಂದು ಸಭೆನ ಏರ್ಪಡಿಸ್ತೀವಪ್ಪ, ನೀವು ಬನ್ನಿ ಒಂದು 4-5 ಜನ ಮಾತಾಡೋಣ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರತಕ್ಕಂಥವ್ರನ್ನೂ ಅಲ್ಲಿ ಸೇರಿಸಿ ದೊಡ್ಡ ಸಭೆ ಮಾಡೋದಕ್ಕಿಂತ ಮುಂಚೆ ಪೂರ್ವಭಾವಿಯಾಗಿ ಸಭೆಗಳನ್ನು ಕೂಡ ನಾವು ಹಮ್ಕೋಬೋದು. ಅದಕ್ಕೆ ಈಗಾಗಲೇ ಒಬ್ಬರು ನಮಗೆ ಒಂದು ಬನ್ನಿ ಅಂತ ಹೇಳಿದ್ದಾರೆ. ಅವರು RR ನಗರದಲ್ಲಿ
ಶ್ರೀಯುತ ಚಂದ್ರಾಯಪ್ಪನವರು ಅಂತೇಳಿ ಅಸಿಸ್ಟೆಂಟ್ ಕಮಿಷನರು ಮುನ್ಸಿಫ್ ಇದಕ್ಕೆ ಕಾರ್ಪೊರೇಷನ್ಗಳಲ್ಲಿ ಇದ್ದು ರಿಟೈರ್ಡ್ ಆಗಿದ್ದಾರೆ ಅವರು ಹೇಳಿದ್ದಾರೆ. ಅವರು ಒಪ್ಪಿ ಇನ್ನೊಂದು ಸರಿ ನಮಗೆ ಆಹ್ವಾನ ಕೊಟ್ಟ ಮೇಲೆ ಅಲ್ಲಿ ಎಷ್ಟು ಜನಕ್ಕೆ ಅಕಾಮಿಡೇಷನ್ ಅವ್ರ ಮನೇಲಿ ಆಗುತ್ತೆ ಅನ್ನೋದು ಇದ್ದರೆ ಆರ್ ಆರ್ ನಗರ ಸುತ್ತಮುತ್ತ ಉತ್ರಳ್ಳಿ ಇರ್ಬೋದು, ಮತ್ತು ಕೋಡಿಪಾಳ್ಯ ಇರ್ಬೋದು, ಆಮೇಲಿಂದ ವಿಜಯನಗರ ಈ ಭಾಗ ಸ್ವಲ್ಪ ಆಜುಬಾಜು ಇರ್ತಕ್ಕಂಥವರು ಕೂಡ ಆ ಸಭೆಗೆ ಬರಲಿಕ್ಕೆ ಅವಕಾಶ ಇದೆ ಅಂದರೆ ಖಂಡಿತ ನಾವು ತಿಳಿಸ್ತೀವಿ ಗ್ರೂಪಲ್ಲೇ. ಆ ಸಂದರ್ಭದಲ್ಲಿ ತಾವುಗಳೆಲ್ಲ ಬಂದು ಒಂದು ಪಾರ್ಟಿಸಿಪೇಷನ್ ಮಾಡಿ ಇದಕ್ಕೆ ಏನೇನು ಮಾಡ್ಬೋದು ಅನ್ನೋದನ್ನು ನಿಮ್ಮ ಸೂಕ್ತ ಸಲಹೆಗಳನ್ನು ಕೊಡಿ. ಅದೇ ರೀತಿ ನಾವು ಬೇರೆ ಬೇರೆಯವರು ಕೂಡ ನಿಮ್ಮ ಬೇರೆ ಬೇರೆ ನಗರಗಳಲ್ಲಿದ್ದಾರೆ, ಸಹಕಾರ ನಗರ ಇರ್ಬೋದು, ಅಥವಾ ಎನ್ ಆರ್ ಕಾಲೋನಿ, ತ್ಯಾಗರಾಜ ನಗರ ಈ ಭಾಗದಲ್ಲಿ, ಅಥವಾ ರಾಜಾಜಿನಗರ ಅನೇಕ ಕಡೆಗಳಲ್ಲಿ ಅನೇಕ ನಗರಗಳಲ್ಲಿ ಇದ್ದಾರೆ. ಆ ಸುತ್ತಮುತ್ತ ಇರ್ತಕ್ಕಂಥವ್ರನ್ನ ನೀವುಗಳೆಲ್ಲ ಸಂಪರ್ಕಿಸಿ ಮತ್ತು ನಿಮಗೆ ಗೊತ್ತಿರೋರ್ನು ಒಂದು ಲಿಸ್ಟನ್ನು ನಮಗೆ ಸೆಂಡ್ ಮಾಡಿ ಅದನ್ನು ನಾವು ಕೂಡ ಗ್ರೂಪ್ಗೆ ಸೇರಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ. ಮತ್ತು ಇದರಲ್ಲಿ ಯಾರೊಬ್ಬರ ಪಾತ್ರ ಇಲ್ಲ, ಎಲ್ಲರೂ ಕೂಡಿದ್ರೆ ಹನಿ ಹನಿ ಗೂಡಿದರೆ ಹಳ್ಳ, ತೆನೆ ತೆನೆ ಗೂಡಿದರೆ ಬಳ್ಳ ಅನ್ನೋ ಒಂದು ಮಾತಿನಲ್ಲಿ ಎಲ್ಲರೂ ಒಂದು ರೀತಿಯಿಂದ ಉತ್ತಮವಾಗಿರ್ತಕ್ಕಂಥ ಒಂದು ಹೆಜ್ಜೆ ಇಡ್ತಾ ತಾಯಿ ಚಳ್ಳಕೆರೆಮ್ಮನ ಆಶೀರ್ವಾದ, ಅನುಗ್ರಹ ಮತ್ತು ಎಲ್ಲ ಒಂದು ಗುರು ಹಿರಿಯರ ಒಂದು ಆಶೀರ್ವಾದದೊಂದಿಗೆ ಈ ಒಂದು ಏನು ಚಳ್ಳಕೆರೆ ಸ್ನೇಹ ಬಳಗ ಚಾರಿಟಬಲ್ ಟ್ರಸ್ಟು ಉತ್ತಮವಾದ ಅಭಿವೃದ್ಧಿ ಕಾಣಲಿ ಅನ್ನೋ ಒಂದು ಮನಸ್ಸಿನಿಂದ ಈ ಮಾತುಗಳು ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳು, ಧನ್ಯವಾದ.